ಸರ್ ಈಗ ನೋಡಿ ಸರ್, ಸೂರಜ್ ರೇವಣ್ಣ ಅವ್ರ ಮೇಲೆ ಒಂದು ಆಪಾದನೆ ಬಂದಿದೆ. ಹೊಳೆನರಸೀಪುರ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಅವನ ಮೇಲೆ ಒಂದು FIR ಆಗಿತ್ತು. ಅದಕ್ಕೆ ಮೊದಲು ಇನ್ನೊಬ್ಬ FIR ಮಾಡಿದ್ದ, ಆಪಾದನೆ ಮಾಡಿದ್ದ ಶಿವಪ್ರಕಾಶ್. ಅವನು ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಬ್ಬರ ಮಧ್ಯೆ ಯಾವಾಗ ವಿಚಾರ ಬಂದಿದೆ ಈಚೆಗೆ, ಸೂರಜ್ ರೇವಣ್ಣ ಅವರು ಈ ಒಂದು ಆಪಾದನೆ ಬಂದ ಮೇಲೆ ನಾನೇ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಈ ನೆಲದ ಕಾನೂನನ್ನು ಗೌರವಿಸಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನಲ್ಲಿ ಏನು ನನ್ನ ಮೇಲೆ ಆಪಾದನೆ ಬಂದಿದೆ ಅಂತಕ್ಕಂಥ ವಿಚಾರ ಕೇಳಲಿಕ್ಕೆ ಬಂದಾಗ ಅವರೇ ಈ ನೆಲದ ಕಾನೂನು ನಾನು ಏನು ನನ್ನ ಮೇಲೆ ಆಪಾದನೆ ಇದೆ ಅದ್ರ ಬಗ್ಗೆ ಯಾವ ಆಪಾದನೆ ಇದೆಯೋ ಆ ಆಪಾದನೆ ಬಗ್ಗೆ ಅವರೇ ಯಾವ ರೀತಿ ತನಿಖೆ ಮಾಡಬೇಕು, ನೀವು ನಾನು ಈ ನೆಲದ ಕಾನೂನಿಗೆ ನಾನು ಬೆಲೆ ಕೊಡಬೇಕು ಅಂತೇಳಿ ಬಂದಾಗ ಅವರನ್ನು ಕಸ್ಟಡಿಗೆ ತೊಗೊಂಡಿದ್ದಾರೆ. ಕಸ್ಟಡಿಲಿದ್ದಾಗ ನಾವು ಅವರನ್ನು ನೋಡಲಿಕ್ಕೆ ಬರಲ್ಲ. ನಾವು ಕೇಳಿದ್ವಿ ಯಾವ್ದು ಕಾರಣಕ್ಕೋಸ್ಕರ ಏನು ಅಂತ ಪೊಲೀಸವ್ರು ಕೇಳಿದ್ವಿ. ಅವರು ಪೊಲೀಸ್ ಕಸ್ಟಡಿಲಿದ್ದಾರೆ ಅಂತ ಕೇಳಿದ್ರು, ಮಾಹಿತಿ ಎಲ್ಲ ಕೇಳಿದ್ವಿ. ಯಾವ್ದಕ್ಕೋಸ್ಕರ ನೀವು ಅವರನ್ನು ಕಸ್ಟಡಿ ತೊಗೊಂಡಿದ್ದೀರಾ, ಏನು ವಿಚಾರ ಅಂತೆಲ್ಲ ಕೇಳಿದ್ವಿ. ಅವ್ರು ಹೇಳಿದ್ದಾರೆ ನಿನ್ನೆ ಏನು ಹೊಳೆನರಸೀಪುರ ರೂರಲ್ ಪೊಲೀಸ್ ಸ್ಟೇಷನಲ್ಲಿ FIR ಪ್ರಕರಣ ದಾಖಲಾಗಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ ಸರ್ ಅಂತ ಹೇಳಿದ್ದಾರೆ. ಅವರು ಜನಪ್ರತಿನಿಧಿ ಇರೋದ್ರಿಂದ ಕಾನೂನಿನಲ್ಲಿ ಅವರನ್ನು ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸಬೇಕು. ಇವತ್ತು ಸಂಜೆ ಒಳಗಡೆ ಅವರು ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಮುಂದಿಂದು ನಾವು ಕಾನೂನಿನಾತ್ಮಕವಾದಂತಹ ಏನು ಪರಿಹಾರಗಳಿದೆ ಅದನ್ನು ನಾವು ಪೊಲೀಸವ್ರಿಗೆ ಹೇಳಿದ್ದಾರೆ. ಸಂಪೂರ್ಣವಾಗಿ ಅವರು ತನಿಖೆಗೆ ಸಹಕರಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಮುಂದಿನದನ್ನು ನ್ಯಾಯಾಲಯದಲ್ಲಿ ಮುಂದುವರಿಸ್ಕೊಂಡು ಏನು ಕಾನೂನಿನ ಇದಿದೆ ಅದರ ಪ್ರಕಾರ ಹೋಗ್ತೀವಿ ಸರ್. ಇಲ್ಲ 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 ನಮ್ಮ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅದು ಯಾಕೆ ಅಂದರೆ ಅವರು ಪೊಲೀಸ್ ಕಸ್ಟಡಿಲಿದ್ದಾಗ, ತನಿಖೆಯಲ್ಲಿದ್ದಾಗ ಅದು ಆ ರೀತಿ ಮಾಡ್ಲಿಕ್ಕೆ ಬರಲ್ಲ. ಅವರು ನಾವು ತನಿಖಾಧಿಕಾರಿಗಳನ್ನ ಕೇಳಿದಾಗ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಎಷ್ಟೊತ್ತಿಗೆ ಇದು ಮಾಡಿದ್ದೀವಿ, ನಾವು ಎಷ್ಟೊತ್ತಿಗೆ ಅವ್ರನ್ನ ಬಂಧಿಸಿದ್ದೀವಿ, ಯಾವ ವಿಚಾರಕ್ಕೆ ಬಂಧಿಸಿದ್ದೀವಿ ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ದಾರೆ. ಅವರು ಪೊಲೀಸ್ ತನಿಖೆಯಲ್ಲಿದ್ದಾರೆ. ಅವ್ರನ್ನ ಇವತ್ತು ಸಂಜೆ ಅಲ್ಲಿ ಇದರಲ್ಲಿ ಬೆಂಗಳೂರಿನಲ್ಲಿ ಅವ್ರನ್ನ ಸ್ಪೆಷಲ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡೋದ್ರಿಂದ ಅಲ್ಲಿ ನಾವು ಅವ್ರನ್ನ ಹೋಗಿ ಭೇಟಿ ಮಾಡಿ ಬೆಂಗಳೂರಲ್ಲಿ ನಾವು ಅವ್ರನ್ನ ಭೇಟಿ ಮಾಡಿಲ್ಲ. ಠಾಣೆಗೆ ಭೇಟಿ ಕೊಟ್ಟಾಗ ಈಗ ಒಂದು ಮಾತು ಹೇಳಿದ್ರೆ ಅವರೇ ಸ್ವತಃ ಬಂದು ವಿಚಾರಣೆಗೆ ಅಂತ ಬಂದಿದ್ದಾರೆ. ಹೌದು, ಅವರು ಅರೆಸ್ಟ್ ಆಗಿದ್ದಾರೆ. ಹೌದು. ಈ ಬಗ್ಗೆ ತಾವೇನಾದ್ರೂ ಯಾಕೆ? ಇಲ್ಲ ಸರ್, ಈ ನೆಲದ ಕಾನೂನೇನಿದೆ ಅದನ್ನು ಗೌರವಿಸಲೇಬೇಕಲ್ವ ಸರ್. ಅವರು ಈಗ ಈ ನೆಲದ ಕಾನೂನಲ್ಲಿ ಏನಿದೆ ಅವ್ರಿಗೆ ಅಷ್ಟು ಆತ್ಮವಿಶ್ವಾಸ, ನಾನೊಬ್ಬ ಜನಪ್ರತಿನಿಧಿಯಾಗಿ ಜನರ ಮುಂದೆ ನಾನು ಮಾಡಲಾಗಿರಬೇಕು. ನನ್ನ ಮೇಲೆ ಆಪಾದನೆ ಬಂದ ಮೇಲೆ ನಾನು ಯಾಕೆ ತನಿಖೆಗೆ ಸಹಕರಿಸಬಾರ್ದು, ನಾನು ಯಾಕೆ ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು. ನನ್ನ ಮೇಲೆ ಒಂದು ಆಪಾದನೆ ಬಂದಿದೆ, ಆ ಆಪಾದನೆಗೆ ನಾನು ಕಾನೂನು ರೀತಿಯಲ್ಲೇ ಉತ್ತರ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ.